ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ನಾನು ಥಾಯ್ಲೆಂಡ್ ಪುಕೆಟ್ನಲ್ಲಿ ಏನೇನು ಮಾಡಿದೆ ಅಂಥೇಳಿ ಒಂದೇ ವೀಡಿಯೋದಲ್ಲಿ ಒಂದು ರೀಕ್ಯಾಪ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಅದೇ ಈ ವಿಡಿಯೋ. ಕಾರ್ನಿವಲ್ ಮ್ಯಾಜಿಕ್ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ಇಟ್ಸ್ ಲೈಕ್ ಟೋಟಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ದೊಡ್ಡದಾದಂಥ ಸ್ಟೇಜ್ ಶೋ. ನೆಕ್ಸ್ಟ್ ಡೇ ಬೆಳಗ್ಗೆನೇ ನಾನು ಫಿಫಿ ಐಲ್ಯಾಂಡ್ಗೆ ಹೊರಟ್ವಿ. ಫಿಫಿ ಐಲ್ಯಾಂಡಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವು, ಆನ್ ದ ವೇ ಸಮುದ್ರದಲ್ಲಿ ಅಷ್ಟು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ವ್ಯೂಸ್ಗಳಂತೂ ಸೂಪರ್ವಾಗಿತ್ತು. ಹೆಚ್ಚು ಕಡಿಮೆ 1.5-2 ಗಂಟೆ ಟೈಮ್ ಆದಮೇಲೆ ನಾವು ಫಿಫಿ ಐಲ್ಯಾಂಡ್ಗೆ ರೀಚ್ ಆದ್ವಿ. ಫಿಫಿ ಐಲ್ಯಾಂಡಲ್ಲಂತೂ ಅಮೇಝಿಂಗ್ ಸ್ವರ್ಗನೇ ಅನಿಸ್ಬಿಡ್ತು ನನಗೆ. ಬ್ಯೂಟಿಫುಲ್ ಆಗಿತ್ತು. ಅಲ್ಲಿ ನಾವು ಆಡಿದ್ದು ಎಲ್ಲನೂ ನಾನು ನನ್ನ ಫುಲ್ ವೀಡಿಯೋದಲ್ಲಿ ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಅಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿದ್ವಿ. ಅಲ್ಲಿದ್ದಂಥ ಫಿಫಿ ಐಲ್ಯಾಂಡ್ಗೆ ಹೋಗಿದ್ವಿ. ಫಿಫಿ ಐಲ್ಯಾಂಡಲ್ಲಿ 2 ಜಾಗಗಳಿತ್ತು. ಒಂದರಲ್ಲಿ ನಾರ್ಮಲ್ ಬೀಚ್ ಇತ್ತು, ಇನ್ನೊಂದು ಕಡೆ ಮಂಕಿ ಬೀಚ್ ಇತ್ತು. ಮಂಕಿ ಬೀಚಲ್ಲಿ ಮಂಕಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಆದಂಥ ಸ್ಕೂಬಾ ಡೈವಿಂಗ್ ಕೂಡ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಉಪ್ಪು ನೀರು ತುಂಬಾ ಚೆನ್ನಾಗಿತ್ತು. ಆದರೂ ಎಕ್ಸ್ಪೀರಿಯೆನ್ಸ್ ಅಂತೂ ಅಮೇಝಿಂಗ್ ಆಗಿತ್ತು. ಇದೇ ಫಸ್ಟ್ ಟೈಮ್ ನಾನು ಒಂದು ವೈಟ್ ಸ್ಯಾಂಡ್ ಬೀಚ್ ನೋಡಿದ್ದು. ತುಂಬಾ ಚೆನ್ನಾಗಿತ್ತು, ಕ್ಲೀನ್, ನೀಟಾಗಿತ್ತು. ನಾವಂತೂ ನೀರಲ್ಲಿ ಬಿದ್ದು ಎದ್ದು ಬರೋದಕ್ಕೆ ಐ ಥಿಂಕ್ ಈವ್ನಿಂಗ್ ಆಗೋಯ್ತು. ಕೊನೆಗೆ ನಮ್ಮನ್ನು ಅವರು ನೀರಿಂದ ಎಳ್ಕೊಂಡು ಹೋಗೋ ಪರಿಸ್ಥಿತಿ ಆಯಿತು. ದೊಡ್ಡವರೆಲ್ಲ ಚಿಕ್ಕ ಮಕ್ಕಳೇ ಆಗಿಬಿಟ್ಟಿದ್ವಿ. ನಮ್ಮ ಯಾವುದೇ ಎಲ್ಲ ಟೆನ್ಷನ್ಗಳು ಎಲ್ಲನೂ ಮರೆತು ಒಂದು ಒಳ್ಳೆ ಜಾಲಿಯಾದ ಒಂದು ಟ್ರಿಪ್ ಆಗಿತ್ತು. ಇಲ್ಲಿ ಸುಮಾರು ಟೈಪ್ ಆದ ಬೋಟಿಂಗ್ಸ್ಗಳು ಮಾಡ್ತಾರೆ. ಇಲ್ಲಿಂದ ಅಲ್ಲಿ ಮುಂದೆ ಕಾಣಿಸಿರೋ ಬೆಟ್ಟಗಳಿಗೂ ಕೂಡ ನಮ್ಮನ್ನು ಅವ್ರ ಬೋಟಿಂಗ್ಗಳಿಂದ ಕರ್ಕೋಗ್ತಾರೆ. ನೀವು ಅಲ್ಲೂ ಒಂದು ಸ್ಮಾಲ್ ಐಲ್ಯಾಂಡ್ ಥರ ಇದೆ, ಅಲ್ಲೂ ಕೂಡ ನಾವು ಸ್ನಾನ ಮಾಡ್ಬೋದು, ಇಲ್ಲ ಪ್ಲೇ ಮಾಡ್ಬೋದು. ಅಲ್ಲೂ ಕೂಡ ಸುಮಾರು ಆ್ಯಕ್ಟಿವಿಟೀಸ್ಗಳನ್ನ ಅವ್ರು ಅಲ್ಲಿ ಮಾಡ್ತಾರೆ. ಅದಾದಮೇಲೆ ಅವತ್ತೇ ಸಂಜೆ ನಾವು ಚೆಲ್ವಾ ಮಾರ್ಕೆಟ್ಗೆ ಹೋಗಿದ್ವಿ. ಚೆಲ್ವಾ ಮಾರ್ಕೆಟ್ನಲ್ಲಂತೂ ನಮಗೆ ಏನು ಬೇಕು ತೊಗೋಬೋದಿತ್ತು. ಇದು ಒಂದು ಪಕ್ಕ ಲೋಕಲ್ ಮಾರ್ಕೆಟ್ ಆಗಿರೋದ್ರಿಂದ ಅಲ್ಲಿ ಎಲ್ಲ ಲೋಕಲ್ ಫುಡ್ಡಿಂದ ಹಿಡಿದು ಎಲ್ಲ ಲೋಕಲ್ ಬಟ್ಟೆಗಳು ಎಲ್ಲನೂ ಸುಮಾರು ವಿಷಯಗಳು ಸಿಗುತ್ತೆ. ಇಲ್ಲಿ ನಾನಂತೂ ಇದಕ್ಕಿಂತ ಮುಂಚೆ ಏನೂ ಟ್ರೈ ಮಾಡಿರೋದನ್ನೆಲ್ಲ ಇಲ್ಲಿ ಟ್ರೈ ಮಾಡಿದೆ. ಲೈಕ್ ಮೊಸಳೆ ಟ್ರೈ ಮಾಡಿದೆ, ಹಾಸ್ಟ್ರಿಸ್ ಟ್ರೈ ಮಾಡಿದೆ. ಎಲ್ಲನೂ ತುಂಬಾ ಚೆನ್ನಾಗೇ ಇತ್ತು. ನನಗಂತೂ ಮೋಸ್ಟ್ಲಿ ಮೀಟ್ ಅಂತೂ ಒಂಥರ ಚಿಕನ್ ಮೀಟ್ ಇದ್ದ ಹಾಗೆ ಇತ್ತು, ಸ್ವಲ್ಪ ಹಾರ್ಡರ್ ವೇ. ಹಾಸ್ಟ್ರಿಸ್ ಅಂತೂ ಸಿಕ್ಕಾಪಟ್ಟೆ ಚುವಿ. ಹಾಗೆ ಸುಮಾರು ವಿಷಯಗಳನ್ನ ನಾವು ಟ್ರೈ ಮಾಡಿದ್ವಿ. ಅಲ್ಲಿನ ಒಂದು ಸ್ಪೆಷಾಲಿಟಿ ಕಟ್ ಫ್ರೂಟ್ಸ್ಗಳನ್ನ ಟ್ರೈ ಮಾಡಿದ್ವಿ. ಅಲ್ಲಿನ ಸುಮಾರು ಫುಡ್ಗಳನ್ನ ಟ್ರೈ ಮಾಡಿದ್ವಿ. ಬರ್ಗರ್ಸ್ಗಳು, ಅಲ್ಲಿದ್ದಂಥ ಎಲ್ಲ ಸಣ್ಣ ಕ್ರಿಮಿಕೀಟಗಳು ಇತ್ತು. ಅಲ್ಲಿ ವರ್ಮ್ಸ್ಗಳಿತ್ತು, ಚೇಳುಗಳಿತ್ತು, ಮಿಡತೆಗಳು, ಕ್ಯಾಟರ್ಪಿಲ್ಲರ್ಗಳು. ಮಾರನೇ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವಂತೂ ಹೋಗಿದ್ದು ಅಲ್ಲಿನ ಟ್ರೆಡಿಷ್ನಲ್ ಒಂದು ಟೆಂಪಲ್ಗೆ, ವಾಚಲಾಂಗ್. ಇದು ತುಂಬಾ ಐತಿಹಾಸಿಕ ಇರುವಂಥ ಜಾಗ. ಇದನ್ನು ಫುಲ್ ವಿಡಿಯೋನು ಕೂಡ ನಾನು ಮೊದಲೇ ಮಾಡಿದ್ದೀನಿ, ನೀವು ನೋಡ್ಬೋದು. ಇಲ್ಲಿನ ಒಂದೊಂದು ವಿಷಯಗಳು, ಒಂದೊಂದು ಟ್ರೆಡಿಷ್ನಲ್ ಅವರ ಪ್ರೇಯರ್ಸ್ಗಳು, ಇವುಗಳನ್ನೆಲ್ಲ ನಾನು ನೋಡಿಕೊಂಡು ನಾವಂತೂ ನಿಜವಾಗ್ಲೂ ಮೈ ಮರೆತೇ ಬಿಟ್ವಿ ಅಂತ ಹೇಳ್ಬೋದು. ಯಾಕಂತಂದರೆ ನಮ್ಮ ಡ್ರೈವರ್ ಕೊಟ್ಟಿದ್ದಂತೂ ನಮಗೆ 1.5 hours ಟೈಮ್ ಕೊಟ್ಟಿದ್ದರು. ಬಟ್ ನಾವಿಲ್ಲಿ ಹೆಚ್ಚು ಕಡಿಮೆ 3.5-4 ಗಂಟೆಗಳ ಕಾಲ ನಾವು ಈ ಟೆಂಪಲ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನಾವು ಹೋಗಿದ್ದು ಟೈಗರ್ ಪಾರ್ಕ್ಗೆ. ಟೈಗರ್ ಪಾರ್ಕಲ್ಲಿ ಸುಮಾರು ಟೈಗರ್ಸ್ಗಳಿತ್ತು, ವೈಟ್ ಲಯನ್ಸ್, ಚಿರತೆಗಳಿದ್ವು. ಹಾಗೆ ಸುಮಾರು ವೆರೈಟೀಸ್ ಆದ ಟೈಗರ್ಗಳಿತ್ತು. ಲೈಕ್ ಸಣ್ಣ ವಯಸ್ಸಿಂದ ತುಂಬ ದೊಡ್ಡದಾದಂಥ ಟೈಗರ್ಗಳು ಕೂಡ ಅಲ್ಲಿತ್ತು. ಅದನ್ನೆಲ್ಲ ನೋಡ್ಕೊಂಡು ಜೊತೆಗೆ ಅವ್ರ ಜೊತೆ ಸೆಲ್ಫಿ ತೊಗೊಂಡು ಆಮೇಲೆ ನಾವು ಸಂಜೆ ಹೋಗಿದ್ದೆ ಪಟಾಂಗ್ ಬೀಚ್ಗೆ ಹೋಗಿ ಅಲ್ಲಿನ ಸನ್ಸೆಟ್ನ ನೋಡಿ, ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಕೆಫೆದಲ್ಲಿ ಹೋಗಿ ಒಂದು ಕಪ್ ಕಾಫಿ ಕುಡಿದು ಅದಾದಮೇಲೆ ನಾವು ಪಟಾಯ ಸ್ಟ್ರೀಟ್ ಒಳಗೆ ಹೋದ್ವಿ. ಪಟಾಯ ಸ್ಟ್ರೀಟಲ್ಲಿ ಏನೇನು ಮಾಡಿದೆ, ಹೇಗಿತ್ತು ಅಂಥೇಳಿ ನಾನು ಒಂದು ಲಾಂಗ್ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಅಲ್ಲಿನ ಫುಲ್ ನೈಟ್ ಲೈಫ್ನ ನಾನು ನೋಡಿದೆ. ನನ್ನ ವಿಷಯಕ್ಕೂ ಮತ್ತು ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಇದನ್ನು ನೋಡಿ ನನಗಂತೂ ಫುಲ್ ಕನ್ಫ್ಯೂಸ್ ಆಗೋಯ್ತು. ಅರೆ ನಾವೆಲ್ಲಪ್ಪ ಇದ್ದೀವಿ ಅಂತ. ಬಟ್ ಇಲ್ಲಿನ ಆ ಪರ್ಟಿಕ್ಯುಲರ್ ಸ್ಟ್ರೀಟ್ನ ಕತೆ ಹೀಗೆ ಇತ್ತು. ನಿಜವಾಗ್ಲೂ ಸುಮಾರು ಜನ, ಪ್ರಪಂಚಾದ್ಯಂತ ಜನ ಥಾಯ್ಲೆಂಡ್ಗೆ ಹೋಗೋದಕ್ಕೆ ಇದೇ ಕಾರಣ. ಈ ರೀತಿ ಸುಮಾರು ಸ್ಟ್ರೀಟ್ಗಳಿದೆ. ಇದೊಂದು ಫೇಮಸ್ ಆದ ಸ್ಟ್ರೀಟ್. ಇಲ್ಲಿ ನೈಟ್ ಲೈಫ್ನ ಅವರು ಎಂಜಾಯ್ ಮಾಡೋಕ್ಕೋಸ್ಕರನೇ ಪ್ರಪಂಚದಾದ್ಯಂತ ಅವರು ಥಾಯ್ಲೆಂಡ್ಗೆ ಬರ್ತಾರೆ. ನಿಮಗೇನಾದರೂ ಇಷ್ಟ ಇದ್ದರೂ ಕೂಡ ನೀವು ಹೋಗ್ಬೋದು. ನೈಟ್ ಫುಲ್ ಕುಡಿದು ಮಜಾ ಮಾಡ್ಬೋದು. ಅಲ್ಲಿನ ಡೊರೆನ್ ಫ್ರೂಟ್ನ ಕೂಡ ನಾವು ಇದೇ ಸ್ಟ್ರೀಟಲ್ಲಿ ತೊಗೊಂಡಿದ್ವಿ. ಅದಾದಮೇಲೆ ನಾವಂತೂ ಒಂದು ಟುಕ್ ವೆಹಿಕಲ್ನ ತಗೊಂಡು ಕುಣಿದು ಕುಪ್ಪಳಿಸಿ ನಾವೊಂದು ಫುಲ್ ನಮ್ಮ ಹೋಟೆಲ್ಗೆ ಹೋಗೋವರೆಗೂ ನಾವಂತೂ ಫುಲ್ ಟಯರ್ಡಾಗಿ ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ಹೋದ್ವಿ. ಯಾವುದೇ ಪಬ್ಬಲ್ಲಿ ಹೋಗಿ ಡ್ಯಾನ್ಸ್ ಮಾಡಲಿಲ್ಲ, ಎಲ್ಲೂ ಹೋಗ್ಬಿಟ್ಟು ನಾವಂತೂ ಏನೂ ಮಾಡಲಿಲ್ಲ, ಯಾವ ಬಾರ್ಗೂ ಹೋಗಲಿಲ್ಲ. ಎಲ್ಲ ದೂರದಿಂದ ನೋಡಿದ್ದು ಮಾತ್ರ.
ಅದಾದಮೇಲೆ ನಾವು ನಮ್ಮ ಟುಕ್ನುಕ್ನೇ ಒಂದು ದೊಡ್ಡ ಪಬ್ ಮಾಡ್ಕೊಂಡು ಬಿಟ್ಟಿದ್ವಿ. ಫುಲ್ ಕುಣಿದು ಕುಪ್ಪಳಿಸಿ ಒಬ್ಬರು ಬಿಡದೆ ಎಲ್ಲರೂ ಡಾನ್ಸ್ ಮಾಡಿ ಅದಾದಮೇಲೆ ನಾವು ರೂಮಿಗೆ ಫುಲ್ ಟಯರ್ಡ್ ಆಗಿದ್ವಿ. ಆದರೂ ಕೂಡ ನಾವು ನೆಕ್ಸ್ಟ್ ಡೇ ಬ್ಯಾಂಕಾಕ್ ನಮ್ಮಗೋಸ್ಕರ ವೆಯ್ಟ್ ಮಾಡ್ತಿದ್ರಿಂದ ನಾವು ಹೋಗಿದ್ದು ಸ್ಪೀಡಲ್ಲೇ ಮಲಗಿ ಬೆಳಗ್ಗೆ ನಾವು ಪುಕೆಟ್ಗೆ ಟಾಟಾ ಬಾಯ್ ಬಾಯ್ ಸಿ ಯು ಹೇಳಿ ಅಲ್ಲಿಂದ ಏರ್ ಏಷ್ಯಾದಿಂದ ಡೊಮ್ಯಾಸ್ಟಿಕ್ ಫ್ಲೈಟ್ನಿಂದ ನಾವು ಬ್ಯಾಂಕಾಕ್ಗೆ ಫ್ಲೈ ಮಾಡಿದ್ವಿ. ಆಕಾಶದಲ್ಲಿ ಸುತ್ತಾಡಿಕೊಂಡು ಹಾಗೆ ಅಲ್ಲಿನ ವಿಷಯಗಳನ್ನೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಬೆಳಗ್ಗೆ 8-8:30 ಅಷ್ಟೊತ್ತಿಗೆ ವಿ ರೀಚ್ ಬ್ಯಾಂಕಾಕ್. ಈ ಬ್ಯಾಂಕಾಕಲ್ಲಿ ಇನ್ನೇನು ಮಾಡಿದ್ವಿ ಅಂಥೇಳಿ ನಾನು ಈಗ ಬರೋವಂಥ ವೀಡಿಯೋಗಳಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ, ನೋಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಸಣ್ಣದಾದಂಥ ಕಮೆಂಟ್ ಕೊಡಿ, ನಮ್ಮನ್ನು ನಾವು ಕರೆಕ್ಟ್ ಮಾಡ್ಕೊಳ್ತೀವಿ. Thank you for watching. See you in our next video. Bye bye. Take care.